ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾಸ್ ಮಾಕ್ಟೈಲ್. ಇಲ್ವಾ ಇವತ್ತು ನಾನು ರಾಧಾ ಥರ ಇವತ್ತು ಜನ್ಮಾಷ್ಟಮಿ ಅಲ್ವಾ? ಎಲ್ಲರಿಗೂ ಜನ್ಮಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೊ ರಿಷಿತಾ ಸ್ಕೂಲಲ್ಲಿ ಇವತ್ತು ಸೆಲೆಬ್ರೇಷನ್ ಇದೆ. ಟೀಚರ್ಸ್ ಡೇ ಮತ್ತು ಜನ್ಮಾಷ್ಟಮಿ ಎರಡೂ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅವಳು ಅಲ್ಲಿ ಕ್ಲಿಪ್ ಇದೆ, ಎತ್ಕೊ, ಅಲ್ಲಿದೆ. ಸೊ ಅವಳು ರಾಧೆ ಆಗಿ ಡ್ರೆಸ್ ಮಾಡ್ಕೋಬೇಕು ಅಂತ ರೆಡಿ ಮಾಡ್ತಾ ಇದ್ದೀನಿ. ಡ್ರೆಸ್ಸು ಲಂಗ ದಾವಣಿ ಅವಳದು ಬಾಗ್ಲೂರಲ್ಲಿದೆ. ಸೊ ಅವರಪ್ಪ ಹೋಗಿದ್ದಾರೆ ತರೋದಕ್ಕೆ. ಅಷ್ಟರಲ್ಲಿ ವ್ಯಾನ್ ಬಂದ್ಬಿಡುತ್ತೆ ಅಂತ ಹೇಳಿ ಮೇಕಪ್ಪು, ಹೇರ್ ಸ್ಟೈಲು ಅದು ಮುಗಿಸ್ಕೊಂಡ್ರೆ ವ್ಯಾನ್ ಬಂದಿದ ತಕ್ಷಣ ಕಳಿಸ್ಬೋದು ಅಂತ. ಸೊ ಹೇಗೆಲ್ಲ ರೆಡಿ ಮಾಡ್ತೀನಿ ರಾಧೆನ ನೋಡೋಣ ಬನ್ನಿ. ಹಾಗೆ ನಿಮ್ಮ ಮನೆಯಲ್ಲಿ ಕೃಷ್ಣ ರಾಧೆ ಯಾರನ್ನ ರೆಡಿ ಮಾಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಅವ್ರ ಫೋಟೋನ ಕಳಿಸಿ, ಅಥವಾ ವಾಟ್ಸಪ್ ಮಾಡಿ, ಅಥವಾ ಇನ್ಸ್ಟಾದಲ್ಲಿ ಕಳಿಸಿ ಅಂತ ಹೇಳ್ತಾ ಶುರು ಮಾಡೋಣ ಮೇಕಪ್. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿರೋರು ಬೆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೊ ದಟ್ ನಮ್ಮ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಕೂಡ ನಮ್ಮ ಚಾನೆಲ್ನ ಸಜೆಸ್ಟ್ ಮಾಡಿ, ಓಕೆನಾ? ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನೀನು ಲೋಷನ್ ತಗೊಂಬ ಬೇಗ. ಜಾಸ್ತಿ ಆಯಿತು. ನನಗೆ ಮೇಕಪ್ ಮಾಡೋದಂದರೆ ತುಂಬ ಇಷ್ಟ, ಮಾಡಿಸ್ಕೊಳ್ಳೋದಂದ್ರೆ ರಿಷಿತಾಗೆ ತುಂಬ ಇಷ್ಟ. ಈ ಮಾಯಿಶ್ಚರೈಸರು ಎಲ್ಲ ಆ್ಯಕ್ಚುಲಿ ಮೇಕಪ್ ಎಲ್ಲ ಮಕ್ಕಳಿಗೆ ತೊಂದರೆನೇ, ಬಟ್ ಒನ್ಸ್ ಇನ್ ಎ ವೈಲ್ ಪರವಾಗಿಲ್ಲ. ನಮ್ಮ ಶ್ರಾವಣ ಇದೆಲ್ಲ ಇದೇನೆ. ವರಲಕ್ಷ್ಮಿ ಹಬ್ಬಕ್ಕೆ ಮಾಡ್ತೀವಿ, ಹಿಂದೆನೇ ಗಣೇಶ ಗೌರಿ ಹಬ್ಬಕ್ಕೆ ಮೇಕಪ್ ಮಾಡಿಸ್ಕೊಳ್ತಾಳೆ. ಅಯ್ಯೋ, ನನ್ನ ಮೇಕಪ್ ಕಿಟ್ ಅಂತೂ ಎಲ್ಲ ಫುಲ್ ಮೆಸ್ಸಪ್ ಆಗಿಬಿಟ್ಟಿದೆ. ಎಷ್ಟು ನೀಟಾಗಿ ಜೋಡಿಸಿದೆ. ಇವಳು ಇದ್ದಾಳಲ್ಲ, ಇವಳು ಇದನ್ನ ಹಾಕೊಂಡಿದ್ದು ಯಾರು ಇಲ್ಲಿ ಇಟ್ಕೊಂಡೆಲ್ಲ? ಇಲ್ಲ ಇಲ್ಲ, ಅವತ್ತೇ ಮೆಸ್ಸಪ್ ಆಗಿದ್ದು. ವೇರ್ ಇಸ್ ಮೈ ಪ್ರೈಮರ್? ನೋ ನೋ, ಐ ವಿಲ್ ಓನ್ಲಿ ಸರ್ಚ್, ಯು ಡೋಂಟ್ ಟಚ್. Stand, turn this side. Close your eyes. Turn this side, Rishi. ಈಗ ಡಮ ಕಲರ್ದು ಫೌಂಡೇಶನ್ ಬೇಸ್ನ ಹಾಕ್ಬಿಡ್ತೀನಿ. ಅದಕ್ಕೆ ಮೆತ್ಕೊಂಡಿದೆ, ಅದಕ್ಕೆ ತಲೆ ಎತ್ತು ನೀನು. ಸ್ವಲ್ಪ ಹೆವಿ ಲುಕ್ ಕೊಡೋಣ ಅಂತ, ಸ್ವಲ್ಪ ಹೈಲೈಟ್ ಆಗಿರ್ತಾಳೆ ಅಂತ. ಮತ್ತು ನಾವು ಮೊನ್ನೆ ಬಾರ್ಬಿ ಡೇ ಇತ್ತು ಅವಳಿಗೆ ಸ್ಕೂಲಲ್ಲಿ, ಬಾರ್ಬಿ ಥರ ರೆಡಿ ಮಾಡಿ ಕಳಿಸಿದೆ. ಅದು ಇನ್ಸ್ಟಾದಲ್ಲಿ ಹಾಕಿದ್ದೀನಿ ರೀಲ್ಸು, ವಿಡಿಯೋ ಹಾಕಿಲ್ಲ. ಸೊ ಅದೂ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಒಳ್ಳೊಳ್ಳೆ ಕಮೆಂಟ್ಸ್ ಬಂತು. ಟರ್ನ್ ರಿಷಿ, ಇಟ್ಸ್ ಆಲ್ರೆಡಿ ಲೇಟ್. ಸೊ ಬೇಸ್ನ ನಾನು ಸ್ಪಾಂಜಲ್ಲಿ ಜಸ್ಟ್ ಈ ಕಡೆ ಟರ್ನ್ ಆಗೋ, ಅವ್ರಿಗೆ ಕಾಣಬೇಕಲ್ವಾ ನಾನು ಹೇಗೆ ಮಾಡ್ತೀನಿ ಅಂತ. ಸೊ ಟ್ಯಾಬ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನೀವೆಲ್ಲ ಹೇಗೆ ದೊಡ್ಡವ್ರಿಗೆ ಮೇಕಪ್ ಮಾಡ್ತೀರಾ ಅದೇ ರೀತಿ ಮಾಡ್ತಿದ್ದೀನಿ. ಕಾಂಟರಿಂಗು ಎಲ್ಲನೂ ಮಾಡೋಣ ಅಂತ ಇದ್ದೀನಿ ಪ್ಲ್ಯಾನಲ್ಲಿ. ಇವಳು ಹೆಂಗೆ ಸಹಕರಿಸ್ತಾಳೆ ಅದ್ರ ಮೇಲೆ ನೋಡು. ಹಿಂಗೆಲ್ಲ ಮಾಡಿದ್ರೆ ನಾನು ಮಾಡಲ್ಲ, ನಿಜ ಟೈಮ್ ಆಗಿದೆ. ತಲೆ ಎತ್ತು, ತಲೆ ಎತ್ತು ಕಂದ. ಆ್ಯಕ್ಚುಲಿ ನನ್ನ ಮಕ್ಕಳಿಬ್ಬರಿಗೂ ನನ್ನ ಅದೃಷ್ಟಕ್ಕೆ ನಾನು ಮೇಕಪ್ ಮಾಡ್ತೀನಿ ಅಂತನೋ ಏನೋ ಗೊತ್ತಿಲ್ಲ, ಮೇಕಪ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಅವರಿಬ್ಬರಿಗೂ.
ಕೇಕಿ ಆ ಥರ ಎಲ್ಲ ಆಗಲ್ಲ. ಕೇಕಿ. ಎಸ್, ಕೇಕಿ ಮೀನ್ಸ್ ಪ್ಯಾಚಸ್, ತುಂಬ 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 ಫೌಂಡೇಶನ್, ದಟ್ ಈಸ್ ಕಾಲ್ಡ್ ಅಸ್ ಕೇಕಿ. ಓಕೆನಾ? ಸೊ ಈಗಾಯಿತು. ಈಗ ಒಂದು ಫೌಂಡೇಶನ್ನ ಹಾಕ್ತೀನಿ. ಮ್ಯಾಕ್ ಸ್ಟುಡಿಯೋದು ಶೇಡ್ ಬಂದು NC20, ವಾಟರ್ ಬೇಸ್ದು. ಫ್ಯಾಮಿಲಿಯ ಟ್ರೇಡ್ ಮಾರ್ಕ್ ಏನಂದರೆ ನೋಸು. ಈ ನೋಸ್ ಒಂದು ನೀಟಾಗಿ ಕೌಂಟರ್ ಆಗಿಬಿಟ್ರೆ ನಮಗೆಲ್ಲನೂ ಸರಿ ಹೋಗುತ್ತೆ. ನಮ್ಮೆಲ್ಲರಿಗೂ ನೋಸೇ ಪ್ರಾಬ್ಲಮ್. ನೋಸ್ ದಪ್ಪ ನೋಸ್ ನಮ್ಮ ಫ್ಯಾಮಿಲಿಯ ಟ್ರೇಡ್ ಮಾರ್ಕ್ ಅಲ್ವಾ? ಸೊ ಇದು ನಾನು ಮೊನ್ನೆ ಎಲ್ಲೋ ತೊಗೊಂಡೆ, ಮಲ್ಲೇಶ್ವರಮಲ್ಲಿ ಅನಿಸುತ್ತೆ. ಐಟೆಕ್ಸ್ದು ನನಗೆ ಇಷ್ಟ ಆಯಿತು, ಶೇಡ್ ನೋಡಿ ತೊಗೊಂಡಿದ್ದೀನಿ. ಐ ನೋ ಐಟೆಕ್ಸ್ ಅಲ್ಲ, ಇದು ಡ್ಯಾಸ್ಲರ್ದು. ಇಟ್ಸ್ ಅ ಲೋ ಬಜೆಟ್ ಫಿಲಮ್ ಅಂತ ಗೊತ್ತು, ಬಟ್ ಸ್ಟಿಲ್ ಒಳ್ಳೆ ಫಿನಿಶಿಂಗ್ ಕೊಡುತ್ತೆ. ಐ ಬೇಸ್ಗೆ ನಾನು ಪ್ಯಾಸ್ಟಿ ಕಲರ್ಸ್ ಅಂತ ಪ್ಯಾಸ್ಟಿ ಲೈಕ್ ಇದು ಸಮಥಿಂಗ್ ರೆಡ್ಡು ಅಲ್ಲ, ಸ್ಕಿನ್ ಕಲರು ಅಲ್ಲ, ಆ ಥರ ಲೈಟಾಗಿ ಬರುತ್ತೆ. ಇವಳದು ಡ್ರೆಸ್ ಗ್ರೀನ್ ಇದೆ, ಸೊ ಬೇಸ್ಗೆ ನಾನು ಇದನ್ನು ಹಾಕ್ಕೊಳ್ತೀನಿ. ನೀವು ಬ್ರಷಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ರೌಂಡ್ ಬ್ರಷ್ ತಗೊಂಡು ಈ ಕಡೆ ತಿರುಗು. ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ನೀವು ನೀಟಾಗಿ ಒಂದು ಬೇಸ್ ಲೈನ್ನ ಹಾಕ್ಕೊಂಡು ಈ ಥರ ಮಾಡ್ಬೋದು. ಬಟ್ ಇವಳ ಕಣ್ಣು ತುಂಬ ಚಿಕ್ಕದಲ್ವಾ ಮಕ್ಕಳದು, ಸೊ ನಾನು ಕೈಯಲ್ಲೇ ಮರ್ಜ್ ಮಾಡ್ತಾ ಇದ್ದೀನಿ. ಬೇಡ, ಕಣ್ಣು ಬಿಡಬೇಡ. ಆ್ಯಂಡ್ ಇದ್ರ ಮೇಲೆ ಫ್ರಮ್ ದಿಸ್ ಪ್ಯಾಲೆಟ್. ಇದು ನನ್ನ ಹತ್ರ 2 ಪ್ಯಾಲೆಟ್ ಇದೆ. ಒಂದು ಹುದಾ ಬ್ಯೂಟಿದು, ಒಂದು STR ಕಲರ್ಸ್ದು. ಇದರಲ್ಲಿ ಬರೀ ನನಗೆ ಗ್ಲಿಟರಿಶ್ ಶೇಡ್ಸ್ ಇದೆ, ಸೊ ನನಗೆ ಇದು ತುಂಬ ಇಷ್ಟ ಆಗುತ್ತೆ. ಕಮ್ ಫ್ರಂಟ್ ರಿಷಿ, ಕಮ್ ಫ್ರಂಟ್ ಪ್ಲೀಸ್. ಸೊ ಇದನ್ನು ನಾನು ಕೈಯಲ್ಲೇ ಮರ್ಜ್ ಮಾಡ್ತಾ ಇದ್ದೀನಿ. I'll give her some green shade, ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ. ಬಟ್ ಈಗ ಸ್ವಲ್ಪ ಬೇಸ್ಗೆ ಗೋಲ್ಡೇ ಕೊಟ್ಟು, ಕಾಪರ್ ಗೋಲ್ಡ್ ಕೊಡ್ತಾ ಇದ್ದೀನಿ. ಅಂದರೆ ಈ ಡೇ ಫಿನಿಶ್ ಅಲ್ವಾ, ಡೇ ಲುಕ್ ಅಲ್ವಾ, ಸೊ ಅದು ಸ್ವಲ್ಪ ಶೈನಿ ಆಗಿರಲಿ ಅಂತ ಇದರ ಜೊತೆಗೆ ಮತ್ತೆ ಗ್ರೀನ್ ಕೊಡ್ತೀನಿ. ಈಗ ಗ್ರೀನ್ ನಾನು ಸ್ಮಾಲ್ ಬ್ರಷ್ ಯೂಸ್ ಮಾಡಿ ಕೊಡ್ತೀನಿ. ರಿಚು, ಯು ಶುಡ್ ಸ್ಟ್ಯಾಂಡ್ ಪ್ರಾಪರ್ಲಿ. ಬಾ ಇಲ್ಲಿ ಮುಂದೆ ಬಾ, ಟರ್ನ್ ದಿಸ್ ಸೈಡ್. ಹಾಂ, ಸೊ ನಾನು ಬೇಸ್ಗೆ ಗ್ಲಿಟರ್ ಕೊಟ್ಟಿರೋದ್ರಿಂದ ಅದ್ರ ಮೇಲೆ ಇದು ನೀಟಾಗಿ ಸೆಟ್ ಆಗುತ್ತೆ ಗ್ರೀನು. ಗ್ರೀನ್ ಆ್ಯಂಡ್ ಬ್ಲೂ ಶೇಡ್ ಇದೆ, ಸಮಥಿಂಗ್ ಲೈಕ್ ಪಿಕಾಕ್ ಕಲರ್ಸಲ್ಲಿರುತ್ತಲ್ಲ ಆ ಥರ. ಸೊ ಅದನ್ನೇ ನಾನಿವಾಗ ಫಿನಿಶಿಂಗಲ್ಲಿ ತೊಗೊಳ್ತೀನಿ, ಗ್ರೀನ್ ಆ್ಯಂಡ್ ಬ್ಲೂ. ಬೇಡ ಬೇಡ, ಕಣ್ಣು ತಲೆ ಇತ್ತು. ಹಾಂ, ಕಣ್ಣು ಬಿಡಬೇಡ. ರಿಷಿತಾಗೂ ಅಷ್ಟೇ, ಭೂಮಿಕಾಗೂ ಅಷ್ಟೇ. ಬಟ್ ರಿಷಿತಾಗೆ ಭೂಮಿಕಾಗಿಂತ ಜಾಸ್ತಿ ಐಲ್ಯಾಶಸ್ ಚೆನ್ನಾಗಿದೆ. ಸ್ವಲ್ಪ ಡಿಫೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅವಳಿಗೆ ಐಲ್ಯಾಶಸ್. ಚೈತ್ರಕ್ಕಾಗಿ ಹೀಗೆ ಇದೆ. ನಮ್ಮ ಮೇಕಪ್ಗೆ ಭೂಮಿಕಾ ಸರಿ.
ರಿಷಿತಾ ಏನಂದ್ರೆ ಇವಳು ಒಂದು ಜಾಗದಲ್ಲಿ ನಿಂತ್ಕೊಳ್ಳಲ್ಲ, ಆಟಾಡ್ತಾ ಇರ್ತಾಳೆ. ನನಗಂತೂ ಇರಿಟೇಟ್ ಆಗುತ್ತೆ ತುಂಬ. ಬೇಡ ಅಂತ ಹೇಳಿದೆ ತಾನೆ, ಯಾವಾಗ ತೆಗಿಬೋದು ಅಂತ ನಾನೇ ಹೇಳ್ತೀನಿ. ಈಗ ತೆಗಿ, ಈ ಕಣ್ಣು ತೆಗಿ, ಮೇಲೆ ನೋಡು, ಮೇಲೆ ನೋಡು, ಮೇಲೆ ನೋಡು, ಆ ಕಡೆ ಈ ಕಡೆ ನೋಡ್ತಾ ಇರು, ಹಿಂದೆ ಹಿಂದೆ ಹೋಗ್ಬೇಡ. ಈಗ ಲಿಪ್ಸ್ಟಿಕ್. ಓ, ಇನ್ನೂ ತಿಂದ ಇಲ್ಲ ನೀನು ಲಿಪ್ಸ್ಟಿಕ್ ಹಾಕೋದಕ್ಕೆ. ಲಿಪ್ಸ್ಟಿಕ್ ಆಮೇಲೆ ಹಾಕ್ತೀನಿ. ಈಗ ಹೇರ್ ಸ್ಟೈಲ್ ಮಾಡ್ಕೊಂಡ್ಬರೋಣ. ಹೊಸದು ಇನ್ನೂ ತಿಂದಿಲ್ಲ ಅವಳು. ಆಮೇಲೆ ಬ್ಲಷಸ್ ಹಾಕ್ಬೇಕು, ಅದೆಲ್ಲ ಫೈನಲ್ ಟಚ್ಗೆ ಹಾಕ್ಕೊಳ್ಳೋಣ ಅಂತ. ಇರಿಸ್ಕೊಳ್ಳಲ್ಲ ಅವಳು. ಭೂಮಿಕಾ ಸಾರಿ ಇಂಥದಕ್ಕೆಲ್ಲ ಅವಳು ಹೆಂಗೆ ರೆಡಿಯಾಗಿ ಹೋಗ್ತಾಳೆ ಹಂಗೆ ಮನೆಗೆ ಬರ್ತಾಳೆ. ರಿಷಿ ಸುಮ್ಮನೆ ನಿಂತ್ಕೊ. ಇವಳು ಹಂಗಲ್ಲ, ತುಂಬ ಕಷ್ಟ ಇವಳನ್ನ ಮೇಂಟೈನ್ ಮಾಡೋದು. ಸೊ ಪಾಪಡಿ ಬಟ್ಟೆಗೆ ಯಾವಾಗಿಂದು ಒಂದು ಏನಿತ್ತು ರಿಷಿ, ಜಡೆ ಬಿಲ್ಲೆ ಇತ್ತು, ಅದನ್ನ ದಾರು ಕಟ್ಟಿದ್ದೀವಿ. ಅದನ್ನ ತಲೆ ನೀನು ಆಡಿಸ್ಬೇಡ ರಿಷಿ, ದಾರಕ್ಕೆ ಕಟ್ಟಿದ್ವಿ. ಸೊ ಅವಳು ಹೇಳ್ದಂಗೆ ಅದನ್ನು ಒಂದು ಉಲ್ಲನ್ ದಾರಕ್ಕೆ ಕಟ್ಟಿದ್ದೀವಿ. ಅದನ್ನು ಚಿಕ್ಕದಾಗಿ ಕೂದಲು ತೊಗೊಂಡು ಸ್ವಲ್ಪ ಜಡೆ ಎಳ್ಕೊಂಡು ಒಂದು ಟಿಕ್ ಟಾಕ್ ಕ್ಲಿಪ್ನ ಹಾಕಿರ್ತೀನಿ, ಸೊ ದಟ್ ಅದು ಬಿದ್ದೋಗಲ್ಲ. ಓಕೆನಾ? ಈಗ ಫ್ರಂಟ್ ಪಾರ್ಟಿಷನ್ ಮಾಡ್ಕೊಂಡು ತಲೆ ಎತ್ತು ಮೇಲೆ. ಏನಂದರೆ ಈ ಶಾರ್ಟ್ ಹೇರ್ಸ್ ಇರೋರಿಗೆ ಸಡನ್ನಾಗಿ ಈ ಲಾಂಗ್ ಹೇರ್ಸ್ ಎಲ್ಲ ಹಾಕ್ಬಿಟ್ರೆ ಸ್ವಲ್ಪ ಲುಕ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಇದು ಅವಳಿಗೆ ಅಂತಲೇ ತೊಗೊಂಬಂದು ಇಟ್ಕೊಂಡಿದ್ದೆ. ಅದನ್ನೇ ಹಾಕಿ ಫಿಕ್ಸ್ ಮಾಡ್ತೀನಿ. ಏನಿಲ್ಲ, ಇದು ಟಿಕ್ ಟಾಕ್ ಕ್ಲಿಪ್ಸ್ ಅಷ್ಟೇ. ಅದನ್ನು ಬಟ್ ಫಿಕ್ಸಿಂಗ್ ನೀಟಾಗಿ ಮಾಡಿಕೊಂಡ್ರೆ. ರಿಷಿ ಸುಮ್ಮನೆ ನಿಂತ್ಕೋ. ಬಟ್ ಇದೇನಂದರೆ ದೊಡ್ಡವ್ರದ್ದು, ಇವಳಿಗೆ ಸ್ವಲ್ಪ ದೊಡ್ಡದಾಗುತ್ತೆ, ಬಟ್ ಅಡ್ಜಸ್ಟ್ ಮಾಡ್ತೀನಿ. ತಲೆ ಇತ್ತು. ಹೇಳಿ ಮುಂದೆ. ಟರ್ನ್ ಆಗು ರಿಷಿ. ನೋಡಿ ನಮ್ಮ ರಿಷಿತಾಗೆ ಎಷ್ಟುದ ಕೂದಲು ಬಂದ್ಬಿಡ್ತೀಗ. ಚೆನ್ನಾಗಿ ನ್ಯಾಚುರಲ್ ಅನಿಸ್ತಾ ಇದೆ ರಿಚು ಕೂದಲು. ಸೊ ಇವಾಗ ಡ್ರೆಸ್ಸಿಂಗ್ ಆಯಿತು. ನೋಡಿರ್ತೀರ ನೀವು ಮುಂಚೆ ವಿಡಿಯೋಗಳಲ್ಲಿ, ನಮ್ಮ ಮಾವ ಮಗ ಮದುವೆ ವಿಡಿಯೋ ಹಾಕಿದ್ದೀನಲ್ಲ, ಅದರಲ್ಲಿ ಯಾವಾಗ ತೊಗೊಂಡಿತ್ತು ರಿಷಿತಾಗೆ. ಬಾ
ಸ್ಮೆಲ್ ಬಿಡು. ಈ ಕಡೆ ಬಾಯ್. ಸೊ ಇದು ನಮ್ಮ ರಾಧೆ. ಹಿಂದೆ ತಿರುಗು ನೋಡಿ, ಜಡೆ ಎಲ್ಲ ಎಷ್ಟು ಉದ್ದ ಇದೆ, ಹೂವು ಜಡೆ ಎಲ್ಲ. ಟರ್ನ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ನಾನು ರಿಷಿತಾನ ರಾಧೆ ಆಗಿ ರೆಡಿ ಮಾಡಿದಂಥ ವಿಡಿಯೋ, 2023 ಕೃಷ್ಣ ಜನ್ಮಾಷ್ಟಮಿಯ ವಿಡಿಯೋ. ಹಾಗೆಯೇ ರಿಷಿತಾ ಈಗ ಸ್ಕೂಲಿಗೆ ಹೊರಟಿದ್ದಾಳೆ. ಅವಳು ಸ್ಕೂಲಿಂದ ಬಂದ ನಂತರ ನಾನು ಅವಳದೊಂದು ಕೃಷ್ಣ ನೀ ಬೇಗನೆ ಬಾರೋ ಹಾಡಿಗೆ ಒಂದು ಡ್ಯಾನ್ಸ್ ಮಾಡಿಸಿ ಒಂದು ವಿಡಿಯೋ ಮಾಡೋ ಅಂಥ ಪ್ರಯತ್ನನ ಮಾಡಿದ್ದೀನಿ. ಆ ವಿಡಿಯೋನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೋಡೋದನ್ನು ಮರಿಬೇಡಿ, ಯಾಕಂದರೆ ಇದು ನನ್ನ ಫಸ್ಟ್ ಅಟೆಂಪ್ಟ್. ನಿಮ್ಮ ಕಮೆಂಟ್ಸ್, ನಿಮ್ಮ ರಿವ್ಯೂಸ್ ನನಗೆ ಅದು ಮುಂದೆ ಸ್ಫೂರ್ತಿ ಆಗುತ್ತೆ. Thank you so much.